ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕಡದ್ರಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ದೂರುದಾರರ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡಿದೆ ಅಂತೆ. ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ, ಮರ ಕಡ್ದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಾರಾಮಾರಿಯಾಗಿ ಹೋಗಿದೆ, ರಕ್ತಸಿಕ್ತವಾಗಿ ಹೋಗಿದೆ. ಮರ ಕಡ್ದಿದ್ದನ್ನ ಕೇಳಿದ್ದಕ್ಕೆ ದೂರುದಾರರ ಮೇಲೆ ಅಟ್ಯಾಕ್ ಆಗಿದೆ ಅಂತೆ. ಚಿಕ್ಕಬಳ್ಳಾಪುರದಲ್ಲಿ ರಕ್ತಸಿಕ್ತವಾಗಿದೆ ರಾಗಿ ಮಾಕನಹಳ್ಳಿ ಗ್ರಾಮ. ಮರ ಕಡಿದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಹೋಗಿದೆ. ನಾಲ್ವರ ಮೇಲೆ ಮನ ಬಂದಂತೆ ಕಿಡಿಗೇಡಿಗಳು ಥಳಿಸಿದ್ದಾರಂತೆ. ಆ ರೀತಿ ಅಟ್ಯಾಕ್ ಮಾಡಿದ್ದಾರೆ. ಕಲ್ಲು, ದೊಣ್ಣೆ, ಚಾಕುಗಳನ್ನ ಹಿಡ್ಕೊಂಡು ಬಂದು ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದೆ ಅಂತೆ ಗುಂಪು. ಮಹಿಳೆಯರನ್ನೂ ಕೂಡ ಬಿಡದೆ ರಾಕ್ಷಸಿ ಕೃತ್ಯವನ್ನ ಎಸಗಿದ್ದಾರೆ ಕಿರಾತಕರು. ಪಲ್ಲವಿ, ವೆಂಕಟಮ್ಮ, ಪಾರ್ವತಮ್ಮ, ನರಸಿಂಹಮೂರ್ತಿ ಮೇಲೆ ಅಟ್ಯಾಕ್ ಆಗಿದೆ. ಭೀಕರ ಹಲ್ಲೆಯ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅನ್ನೋದರ ಡೀಟೇಲ್ಸ್ ಮುಖಾಮುಖಿ ನೋಡದೆ ಕಿಡಿಗೇಡಿಗಳು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರಂತೆ. ಶಂಕರ್, ಮುರಳಿ, ಅಜಯ್, ರಾಜ, ಹನುಮಯ್ಯ ಮತ್ತು ಟೀಮ್ನಿಂದ ಈ ರೀತಿ ಪುಂಡಾಟ ಮೆರೆಯಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಮರಗಳನ್ನ ಕಡ್ದಿದ್ರಂತೆ ಆರೋಪಿಗಳು. ಕೇಳೋ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಯಾಕ್ರಿ ಮರ ಕಡದ್ರಿ ಅಂತ. ಸೊ ಮರ ಕಡ್ದಿದ್ದನ್ನ ಪ್ರಶ್ನೆ ಮಾಡಿದಕ್ಕೆ ಈ ರೀತಿ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ಏನ್ ರೌಡಿಸಮ್ಮ? ಕಲ್ಲು, ದೊಣ್ಣೆ ಹಿಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇಡೀ ಪಟಾಲಂ ರೌಡಿಗಳೇ ಇರಬೇಕು. ಹೆಣ್ಣು ಮಕ್ಕಳನ್ನ ಕೂಡ ಬಿಡದೆ ಮನಸೋ ಇಚ್ಛೆ ಥಳಿಸಿದೆ ಅಂತೆ ಈ ಒಂದು ಗುಂಪು. ಚಿಕ್ಕಬಳ್ಳಾಪುರದಲ್ಲಿ ಆಗಿರುವಂತಹ ಘಟನೆ, ಅರಣ್ಯ ಪ್ರದೇಶದಲ್ಲಿರುವಂತಹ ಮರಗಳನ್ನ ಕಡಿದ್ರು ಆರೋಪಿಗಳು ಅನ್ನೋ ಕಾರಣಕ್ಕೆ ಯಾಕ್ರಿ ಅರಣ್ಯ ಪ್ರದೇಶವನ್ನ ನಾಶ ಮಾಡ್ತಿದ್ದೀರಿ, ಇಲ್ಲಿರುವಂತಹ ಮರಗಳನ್ನ ಯಾಕೆ ಕಡಿತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಅರಣ್ಯ ಇಲಾಖೆ ಅಧಿಕಾರಿಗಳೇ ಬರಬೇಕು, ಅಲ್ಲಿನ ಸಿಬ್ಬಂದಿನೇ ಬಂದು ಪ್ರಶ್ನೆ ಮಾಡ್ಬೇಕಂತ ಏನಲ್ಲ. ಇದು ಪ್ರತಿಯೊಬ್ಬರ ಹಕ್ಕು. ಯಾಕಂದ್ರೆ ನಾವೇ ಹೇಳ್ತೀವಲ್ಲ, ಹಸಿರನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಆಗಬೇಕು, ಅರಣ್ಯ ಪ್ರದೇಶವನ್ನ ಕಾಪಾಡಿ ಅಂತ. ಹಂಗಾಗಿ ಜನಸಾಮಾನ್ಯರಿಗೂ ಹಕ್ಕಿರುತ್ತೆ. ನೀವು ನಾಶ ಮಾಡ್ತಿದ್ದೀರಿ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗತ್ತಾ? ಪ್ರಶ್ನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತೀರಿ ಅಂತ ಆದ್ರೆ ಬೆಳಗ್ಗೆ ಬಂದು ಡಾಕ್ಟರ್ ನೋಡ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ. ಅವ್ರು ಅಡ್ಮಿಟ್ ಆಗು ಅಂದ್ರೆ ಆಗ್ರಿ, ಇಲ್ಲ ಅಂದ್ರೆ ಇಲ್ಲ, ಮನೆಗೆ ಹೋಗ್ರಿ. ಅಡ್ಮಿಟ್ ಮಾಡ್ಕೊತಾ ಇಲ್ವಾ? ಯಾವ ಥರ ಇದೆ ಕಣ್ಣು ನೋವೆಲ್ಲ? ಇಲ್ಲಿ ಕಣ್ಣು ತುಂಬ ನೋಯ್ತಾ ಇದೆ. ಮನೆಗೆ ಹೋದ್ರೆ ರೆಸ್ಟ್ ಮಾಡೋಕ್ಕಾಗುತ್ತಾ? ಅದನ್ನೇ ಡಾಕ್ಟ್ರುಗಳು ಇವರು ಮಾತಾಡ. ನಮ್ಮ ಮಗನ ತಿನ್ನಿಸ್ತಾ ಇದ್ರು. ಅಡ್ಡ ಹೋದ್ನೆ. ಅಡ್ಡ ಹೋಗಿದ ತಕ್ಷಣ ಬಿದ್ದು ಇದು ಕಲ್ಲು ಎತ್ಕೊಂಡು ನನ್ನ ಮೇಲೆ ಹಾಕಿದ್ರು. ನಾಲ್ವರು ಕಾಲು ಮುರಿದೋಗೈತೆ. ನನ್ನ ಮಗಳನ್ನ ಇಲ್ಲಿ ಏನೋ ಕೋಲಾಗ ಕಣ್ಣಕ್ಕೆ ಗುಡ್ಡು ಪಾಗ್ಲೆ ಹಿಂಗೆ ಕಣ್ಣು ಹೊಡೆದಾಕ ಅವರೇ ಅದೇ ಮುರಳಿ, ರಾಜ ಅನ್ನೋರು, ಅಪ್ಪು ಅನ್ನೋರು, ಶಂಕರ್ಗೌಡ. ನಮ್ಮ ಮಗನ ತಿನ್ನಿಸ್ತಾ ಇದ್ರು. ಅಡ್ಡ ಹೋದ್ನೆ. ಅಡ್ಡ ಹೋಗಿದ ತಕ್ಷಣ ಬಿದ್ದು ಇದು ಕಲ್ಲು ಎತ್ಕೊಂಡು ನನ್ನ ಮೇಲೆ ಹಾಕಿದ್ರು. ನಾಲ್ವರು ಕಾಲು ಮುರಿದೋಗೈತೆ. ನನ್ನ ಮಗಳನ್ನ ಇಲ್ಲಿ ಏನೋ ಕುರಿಗೆ ಮೇವು ಹಾಕ್ಕೊಂಡಿದ್ವಿ. ಒಂದು 5 ಗಂಟೆ ಹಂಗೆ ಅವ್ರು ಫೋನ್ ಮಾಡಿದ್ರು. ಅವರು ಶಂಕರ ಅನ್ನೋರು ಫೋನ್ ಮಾಡಿದ್ರು. ಎಲ್ಲಿದ್ದೀಯಾ ಅಂತಂದ್ರು. ನಾವು ಇಟ್ಕೊಂಡು ಯಾಕೆ ಅಂತಂದೆ. ಮೂರಕ್ಕೆ ಬಾರ, ನಿಮ್ಮ ಮನೆ ಹತ್ರ ಬಾ ಅಂತಂದ್ರು. ಸರಿ ಆಯಿತು ಬರ್ತೀನಪ್ಪ ಅಂತ ನಾನಂದೆ. ನಮ್ಮ ಮನೆ ಹತ್ರ ನಾನು ಹೋಗಿ ಕುತ್ಕೊಂಡಿದ್ದೆ. ಏನು ಸರ್, ನಮ್ಮ ಮಾವನವ್ರ ಹತ್ರ ನಾನು ಮಾತಾಡ್ಕೊಂಡು ಇಟ್ಕೊಂಡಿದ್ದೆ. ಕ್ಷಣನಾಗಿ ಬಂದು ಅವರು ಏನಪ್ಪ ನೀನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂತ ನನಗೆ ಕೇಳಿದ್ರು. ಇಲ್ಲಪ್ಪ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಚಾರನೂ ಗೊತ್ತಿಲ್ಲ ನನಗೆ, ಬೇರೆ ನೀವು ಮರಗಳು ಕೊಯ್ದಿರೋ ವಿಚಾರನೂ ಗೊತ್ತಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಿಲ್ಲಪ್ಪ, ನನ್ನ ಪಾಡಿಗೆ ನಮ್ದೈತೆ, ನಿಮ್ಗೂ ನಮ್ಗೆ ಏನು ಸಂಬಂಧ ಅಂತ ನಾವು ಕೇಳಿದೆ. ಅಷ್ಟೊತ್ತಿಗೆ ಅವ್ರಿಗೆ ಏನು ಮಾಡಿದ್ರು, ಹಿಡ್ಕೊಂಡು ನೀನೇ ಎಲ್ಲ ಕೊಡ್ಸಿರೋದು, ನಿನಗೆ ಸರ್ವೆ ನಂಬರ್ ಎಲ್ಲ ಗೊತ್ತಿರೋದು ಅಂತ ಹೇಳಿದ್ರು. ಆ ಸರ್ವೆ ನಂಬರ್ ಬಂದು 78 ಸರ್ವೆ ನಂಬರು ಸರ್ಕಾರಿ ಕಲ್ಬಂಡೆ ಅಂತ ಇದೆ. 2 ಎಕರೆ 18 ಗುಂಟೆ ಇದೆ ಸರ್. ಅದು ಎಲ್ರಿಗೂ ಗೊತ್ತು ಸರ್, ಊರಲ್ಲಿ ಪ್ರತಿಯೊಬ್ಬರಿಗೂ 2 ಎಕರೆ 18 ಗುಂಟೆ ಕಲ್ಲು ಬಂಡೆ ಅಂತ ಇರೋದು ವಿಚಾರ ಎಲ್ರಿಗೂ ಗೊತ್ತು. ಆದ್ರೆ ಅವ್ರ ಹತ್ರ ಯಾರು ಮಾತಾಡೋದಕ್ಕಾಗಲ್ಲ, ಏನೂ ಇಲ್ಲ. ಅವರು ಆ 2 ಎಕರೆ 18 ಗುಂಟೆ ಜಮೀನಲ್ಲಿ ದೌರ್ಜನ್ಯವಾಗಿ ಮರಗಳನ್ನ ಕೊಯ್ದಿದ್ರಂತೆ. ಅದು ಆ ವಿಚಾರ ನಮ್ಗೆ ಗೊತ್ತಿಲ್ಲ. ಅದೇನಾಗಿದೆ, ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿ ಅಲ್ಲಿ ಕೇಳಿರೋದಕ್ಕೆ ಅವ್ರು ಕ್ಷಣಕ್ಕೆ ಯಾರು ಕೊಟ್ಟಿರೋದಿಲ್ಲ, ಇವ್ ಮೂರ್ತಿಗೇನೆ ಬಂದು ಎಲ್ಲ ಇದು ಮಾಡಿರ್ತಾನೆ ಅಂದ್ಬಿಟ್ಟು ಏಕಾಏಕಿ ಬಂದು ನನ್ನ ಹತ್ರ ಪ್ರೂಫ್ ಇಲ್ದಿರೆ ಏನು ಕೇಳ್ದಿರೆ ಕ್ಷಣಕ್ಕೆ ಬಂದು ನನ್ನ ಅಟ್ಯಾಕ್ ಮಾಡಿ ಎಲ್ಲ ಹೊಡೆದು ಪ್ರಾಣ ವ್ಯಥೆ ಆಗ್ತಾ ಇದೆ. ಕುರಿಗೆ ಮೇವು ಹಾಕ್ಕೊಂಡಿದ್ವಿ. ಒಂದು 5 ಗಂಟೆ ಹಂಗೆ ಅವ್ರು ಫೋನ್ ಮಾಡಿದ್ರು. ಅವರು ಶಂಕರ ಅನ್ನೋರು ಫೋನ್ ಮಾಡಿದ್ರು. ಎಲ್ಲಿದ್ದೀಯಾ ಅಂತಂದರು.
ನಾವು ಇಟ್ಕೊಂಡು ಯಾಕೆ ಅಂತಂದೆ, ಮೂರಪ್ಪಾರ ನಿಮ್ಮ ಮನೆ ಹತ್ರ ಬಾ ಅಂತಂದ್ರು. ಸರಿ ಆಯಿತು ಬರ್ತೀನಪ್ಪ ಅಂತ ನಾನಂದೆ. ನಮ್ಮ ಮನೆ ಹತ್ರ ನಾನು ಹೋಗಿ ಕುತ್ಕೊಂಡಿದ್ದೆ. ಏನು ಸರ್, ನಮ್ಮ ಮಾವನವ್ರ ಹತ್ರ ನಾನು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಕ್ಷಣ ಬಂದು ಅರಣ್ಯ ಪ್ರದೇಶಕ್ಕೆ ಸೇರಿರುವಂತಹ ಮರಗಳನ್ನ ಕಡಿದ್ರು ಕಿಡಿಗೇಡಿಗಳು ಅನ್ನೋದನ್ನ ಪ್ರಶ್ನೆ ಮಾಡಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಈ ರೀತಿ ಬಂದು ಹಲ್ಲೆ ಮಾಡ್ತಾರೆ, ಮನಸೋ ಇಚ್ಛೆ ದಾಳಿಗಳಾಗುತ್ತೆ, ಕಲ್ಲು ದೊಣ್ಣೆಗಳನ್ನ ತಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ರೆ ರೌಡಿಗಳ ಇವರು? ಯಾರ ಭಯಾನೂ ಇಲ್ವಾ? ಜಸ್ಟ್ ಪ್ರಶ್ನೆ ಮಾಡೋದಕ್ಕೆ ಈ ರೀತಿ ಹಲ್ಲೆ ಮಾಡುವಂತ ಅಧಿಕಾರ ಕೊಟ್ಟವರು ಯಾರು ಅಂತ ನೋಡಿ. ಹೆಣ್ಮಕ್ಳೆಲ್ಲ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣ ಅವ್ರನ್ನೆಲ್ಲ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಪಾಪ ಅರಚಾಡ್ತಾ ಇರೋದು, ಕಿರುಚಾಡ್ತಾ ಇರೋ ಆ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಅಟ್ಯಾಕ್ ಮಾಡಬೇಕು, ಹಲ್ಲೆ ಮಾಡಬೇಕು, ಮನಸೋ ಇಚ್ಛೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೆ ಸಿದ್ಧರಾಗಿ ಬಂದಿದೆ ಅಂತ ಅನ್ಸುತ್ತೆ ಈ ಗ್ಯಾಂಗ್. ಯಾಕಂದ್ರೆ ಕೈಯಲ್ಲಿ ದೊಣ್ಣೆ, ಕಲ್ಲು ಇದೆಲ್ಲವೂ ಕೂಡ ಇರೋದನ್ನ ನೋಡ್ತಾ ಇದ್ದೀರಿ. ಒಬ್ರು ಹಿಡಿತಾರೆ, ಮತ್ತೊಬ್ರು ಥಳಿಸ್ತಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.